ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಗ್ರೀನ್ ತಂದೂರಿ ಚಿಕನ್ ಮಾಡ್ತಿದ್ದೇನೆ. ನಾರ್ಮಲ್ ತಂದೂರಿದು ನಾನು ಹಾಕಿದ್ದೇನೆ. ಇದು ಗ್ರೀನ್ ತಂದೂರಿ ಚಿಕನ್. ಇದರಲ್ಲಿ ಒಂದು ವಿಷಯ ಅಂದ್ರೆ ನಾನು ಕಲರ್ ಹಾಕಲಿಲ್ಲ. ಸೊ ಅದರ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ. ಹೋಟೆಲ್ ಆದ್ರೆ ಎಲ್ಲ ಕಲರ್ ಎಲ್ಲ ಹಾಕುವಾಗ ಅದು ಗ್ರೀನ್ ಇರ್ತದಲ್ಲ, ಹಾಗೆ. ಮತ್ತೆ ಇನ್ನೊಂದಂದ್ರೆ ನಾನು 2 ಟೈಪ್ ಮಾಡಿದ್ದೇನೆ. ಒಂದು ಏರ್ ಫ್ರೈಯರ್ ಅಲ್ಲಿ ಮಾಡಿದ್ದೇನೆ, ಒಂದು ನಾರ್ಮಲ್ ಪ್ಯಾನ್ ಅಲ್ಲಿ ಮಾಡಿದ್ದೇನೆ. ನಮ್ಗೆ ಅವನ್ನೆಲ್ಲ ಬೇಡ ಇದಕ್ಕೆ. ಮತ್ತೆ ಸಿಂಪಲ್ ಅಂದ್ರೆ ಸಿಂಪಲ್ ರೆಸಿಪಿ, ಹೆಚ್ಚು ಸಾಮಗ್ರಿಗಳು ಬೇಡ, ನಮ್ಮ ಮನೆಯಲ್ಲಿ ಸಿಗುವ ಥಿಂಗ್ಸ್ ಸಾಕಾಗ್ತದೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ನಾನಿವತ್ತು ಗ್ರೀನ್ ತಂದೂರಿ ಚಿಕನ್ ಮಾಡ್ತಿದ್ದೇನೆ. ಇದಕ್ಕೆ ಮೊದಲಿಗೆ ನಾವು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆ ಉಂಟಲ್ಲ, ಸೊ ಅದಕ್ಕೆ ಫಸ್ಟ್ಗೆ ಒಂದು ಬಂಚ್ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ ಅಷ್ಟು ಪುದೀನ, ಮತ್ತೆ ಒಂದು 8ರಿಂದ 10 ಗ್ರೀನ್ ಚಿಲ್ಲೀಸ್ ಅಂತ ತಕೊಂಡು ಅದರದನ್ನು ಪೇಸ್ಟ್ ಮಾಡಿ ಇಡ್ಬೇಕು. ಈಗ ಅಷ್ಟುವರೆಗೆ ನಾನು ಇಲ್ಲಿ ನೋಡಿ ದೊಡ್ಡ ದೊಡ್ಡ ಪೀಸ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಲೈಮ್ ಜ್ಯೂಸ್ ಅನ್ನು ಹಾಕ್ತಿದ್ದೇನೆ. 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡಿ ಫಸ್ಟ್ಗೆ. ನಂತರ ಈಗ ನಾವು ಗ್ರೈಂಡ್ ಮಾಡಿಟ್ಟ ಗ್ರೀನ್ ಮಸಾಲ ಉಂಟಲ್ಲ, ಅದನ್ನು ಹಾಕ್ಬೇಕು. 1 ಕಪ್ ಕರ್ಡ್, ಮೊಸರು, ಗಟ್ಟಿ ಮೊಸರು ಇದ್ರೆ ಒಳ್ಳೇದು, ನನ್ನ ಹತ್ರ ಇರ್ಲಿಲ್ಲ ಅದಕ್ಕೆ ಹೀಗೆ ಹಾಕಿದ್ದೇನೆ ನಾನು. 1 ಟೀ ಸ್ಪೂನ್ ಚಿಕನ್ ಮಸಾಲ, ಯಾವ್ದು ಕೂಡ ತಿಳ್ಕೊಳ್ಬಹುದು ಚಿಕನ್ ಮಸಾಲ. ಮತ್ತೆ 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 hours ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕು. ಇದು ನೋಡಿ, ನಾನು 2 ಪೀಸ್ ಏರ್ ಫ್ರೈಯರ್ ಅಲ್ಲಿ ಇಡ್ತಾ ಇದ್ದೇನೆ. ಮತ್ತೆ ಬೇರೆ ಪೀಸ್ ಎಲ್ಲ ನಾನು ಪ್ಯಾನ್ ಅಲ್ಲಿ ಫ್ರೈ ಮಾಡ್ತಿದ್ದೇನೆ. ಇದಕ್ಕೆ ನಾನು ಬಟರ್ ಯೂಸ್ ಮಾಡ್ತಿದ್ದೇನೆ ಫ್ರೈ ಮಾಡ್ಲಿಕ್ಕೆ. ಇಲ್ಲಿ ಬಟರ್ ಸ್ವಲ್ಪ ಜಾಸ್ತಿ ಯೂಸ್ ಆಗ್ತದೆ, ಆಗಾಗ ಸ್ವಲ್ಪ ಗ್ರೀಸ್ ಮಾಡ್ತಾ ಇರ್ಬೇಕು. ಎಲ್ಲ ಮಸಾಲ ಕೂಡ ಹಾಕಿ ಕವರ್ ಮಾಡಿ ಕುಕ್ ಮಾಡಿ ಫಸ್ಟ್, ಯಾಕಂದ್ರೆ ಅದರ ನೀರೆಲ್ಲ ಬಿಡ್ತದೆ. ಅದರ ನಂತರ ಫುಲ್ ಡ್ರೈ ಆಗ್ತದೆ. ಹೀಗೆ ಬಟರ್ ಹಾಕ್ತಾ ಇರ್ಬೇಕು, ಹಾಗಾದ್ರೆ ಫುಲ್ ಡ್ರೈ ಆಗುದಿಲ್ಲ. 2 ಸೈಡ್ ಒಳ್ಳೆ ಸ್ವಲ್ಪ ಗೊತ್ತಾಗ್ತಲ್ಲ ಫ್ರೈ ಆಗುವಾಗ, ಅಷ್ಟುವರೆಗೆ ಅದು ಫ್ರೈ ಆಗ್ಬೇಕು. ಈಗ ನಾನು ಇದನ್ನು ಗ್ಯಾಸ್ದು ಫ್ಲೇಮ್ ಅಲ್ಲಿ ಸ್ವಲ್ಪ ಬರ್ನ್ ಮಾಡ್ತೇನೆ, ಆಗ ಇನ್ನೂ ಒಳ್ಳೆ ಟೇಸ್ಟ್ ಬರ್ತದೆ. 2 ಸೈಡ್ ಒಳ್ಳೆ ಬರ್ನ್ ಆಗ್ಬೇಕು, ಅಂದ್ರೆ ಫುಲ್ಲಿ ಬರ್ನ್ ಆಗ್ಬಾರ್ದು, ಆದ್ರೆ ಗೊತ್ತಾಗ್ತದಲ್ಲ ನಮ್ಗೆ ಒಂದ್ ಸ್ವಲ್ಪ ಬರ್ನ್ ಆಗುವಾಗ ಅದನ್ನು ತೆಗ್ದಿರಿ. ನಾನು ನಿಮಗೆ ತೋರಿಸ್ತೇನೆ ಇಷ್ಟುವರೆಗೆ ನೀವು ಅದನ್ನು ಬರ್ನ್ ಮಾಡಬೇಕು ಅಂತ. ಹೀಗೆ ಮಾಡುವುದರಿಂದ ಆ ಸ್ಮೋಕಿ ಫ್ಲೇಮ್, ಆ ಸ್ಮೋಕಿ ಟೇಸ್ಟ್ ಕೂಡ ಬರ್ತದೆ. ನೋಡಿ, ಇಷ್ಟುವರೆಗೆ ನೀವು ಅದನ್ನು ಬರ್ನ್ ಮಾಡಬೇಕು. ನಂತರ ಇದರ ಮೇಲೆ ಬಟರ್ ಅನ್ನು ಹಾಕಿ ಒಳ್ಳೆ ಸ್ಪ್ರೆಡ್ ಮಾಡಿ ಹಾಕಿ.
ನೋಡೋಗಲೇ ಖುಷಿ ಆಗ್ತದೆ, ತಿನ್ನುವಾಗಂತೂ ಇನ್ನೂ ಟೇಸ್ಟಿ ಆಗಿರ್ತದೆ. ತುಂಬಾ ಟೇಸ್ಟಿ ಆಗಿತ್ತಿದು. ಇದು ನಾನು ಏರ್ ಫ್ರೈಯರ್ ಅಲ್ಲಿ ಮಾಡಿದ್ದು. ಇದಕ್ಕೆ ಕೂಡ ಒಳ್ಳೆ ಮಾಡಿ ಬಟರ್ ಹಾಕ್ತಿದ್ದೇನೆ. ನೋಡಿ, ಈಗ ಫಸ್ಟ್ ಎರಡು ಏರ್ ಫ್ರೈ ಅಲ್ಲಿ ಮಾಡಿದ್ದು, ಮತ್ತೆ 2 ಪ್ಯಾನ್ ಫ್ರೈ ಮಾಡಿದ್ದು. ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ರೆಸಿಪಿ ನೋಡಿದ್ರಲ್ವಾ, ತುಂಬಾ ಈಸಿ ರೆಸಿಪಿ, ಏನು ಕಷ್ಟ ಇಲ್ಲ. ನೋಡಿದ್ರಲ್ವಾ, ಬೇಗ ಕೂಡ ಆಗ್ತದೆ. ಜಸ್ಟ್ ಅದು ಮ್ಯಾರಿನೇಟ್ ಮಾಡ್ಲಿಕ್ಕೆ 1-2 ಗಂಟೆ ಬೇಕು ಅಂತ, ಇಲ್ಲದಿದ್ರೆ ಫ್ರೈ ಬೇಗ ಆಗ್ತದೆ. ಟ್ರೈ ಮಾಡಿ ನೋಡಿ ಇದನ್ನು. ಮತ್ತೆ ನಾನು ದೊಡ್ಡ ದೊಡ್ಡ ಪೀಸ್ ತಗೊಂಡಿದ್ದೇನೆ, ನೀವು ಟ್ರೈ ಮಾಡೋದಾದ್ರೆ ಚಿಕ್ಕ ಪೀಸಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.